ಒತ್ತುವರಿ ಸಹಿತ ಅಷ್ಟೇ ಏನಪ್ಪ ಅಂತಂದ್ರೆ ಜನ ತಾವು ಮಾಡ್ಕೊಳ್ತಾರೆ ಅನ್ಯಾಯ ಅಂತ. ಈ ಒತ್ತುವರಿ ಯಾಕೆ ಮಾಡ್ತಾರಂದ್ರೆ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲದಂತ, ತಿಳುವಳಿಕೆ ಇರಲಾರದಂಥ ಭ್ರಷ್ಟ ರಾಜಕೀಯ ವ್ಯವಸ್ಥೆ, ಅಧಿಕಾರಶಾಹಿ ವ್ಯವಸ್ಥೆ ಅವರಂತ. ಯಾರು ಹೇಳಿದ್ರೆ ನಮಗೆ ಏನ್ರಿ ನಮ್ಮ ಪಗಾರ ಬರ್ತದೆ ನಾವು ಆರಾಮಿದ್ದೀವಿ ಅನ್ನುವಂಥ ಮನೋಸ್ಥಿತಿ ನಮ್ಮಲ್ಲೆಲ್ಲ ಬೆಳೆದು ಬಿಟ್ಟಿದೆ ಗೊತ್ತಾ. ರಾಜಕಾರಣ ನಮಗೆ ಏನ್ರಿ ಈ ಸಲ ಎಲೆಕ್ಷನ್ ಗೆದ್ರೆ ಆಯ್ತು, ಮುಂದೆ ನೋಡೋಣ, ಆಶ್ವಾಸನೆ ಕೊಡೋಣ, ಮ್ಯಾನಿಫೆಸ್ಟೋ ಹಾಕೋಣ, ಗ್ಯಾರಂಟಿ ಕೊಡೋಣ, ಮತ್ತು ಮುಂದಿನ ವರ್ಷ ಆಗಿ ಬಂದಾಗ ನೋಡೋಣ. ಹೀಗಾಗಿ ಕೃಷ್ಣಾ ನದಿ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷವೂ ಪಾಪ ಆ ನದಿಯ ದಂಡೆಯ ಚಿಕ್ಕೋಡಿ ಭಾಗದಿರ್ಬೋದು, ಅಥಣಿ ಭಾಗದಿರ್ಬೋದು, ಇಂಗಳಗಾವ ಎಲ್ಲ ಕಡೆನೂ ಅನೇಕ ಹಳ್ಳಿಗಳು ಬರ್ತಾಯಿದ್ದಾವೆ. ಆ ಹಳ್ಳಿಗಳಾಯ್ತು, ಮುಂದೆ ಬರ್ತಿರೋ ಹಳ್ಳಿಗಳಾಯ್ತು, ಅದರಲ್ಲೂ ಅಂಕ್ಲಿ ನಿಮ್ಗೆ ಗೊತ್ತದ, ಯಡೂರದ ಹತ್ತಿರ, ಅಲ್ಲಿ ಎಲ್ಲ ಕಡೆ ಒಂದಂತಲ್ಲ ಯಾವ ನದಿ ದಂಡೆಗಳು ಬರ್ತಾವೆ ಅವು ಎಲ್ಲವೂ ಇವತ್ತು ಅಪಾಯದಲ್ಲಿದ್ದಾವೆ. ಇದಕ್ಕೆ ಕಾರಣ ಅಂದ್ರೆ ಒಂದು ಪ್ಲ್ಯಾನ್ ಇರಲಾರ್ದ ಮನೆಗಳನ್ನು ಕಟ್ಟೋದು, ಮತ್ತು ಪ್ಲ್ಯಾನ್ ಇರದ ನದಿಯ ಒಂದು ಏನು ಇರ್ತದೆ ಬಾರ್ಡ್ರ್ಗಳನ್ನು ಒತ್ತುವರಿ ಮಾಡ್ಕೊಂಡು ಒಳಗೆ ಹೋಗೋದು. ನೀರು ಹತ್ಯಾದಾಗ ಬೇಸಿಗೆಯಲ್ಲಿ ಏನು ಅನಿಸೋದಿಲ್ಲ, ಅದು ಮಳೆಗಾಲದಲ್ಲಿ ನಮ್ಮಲ್ಲಿ ಮಳೆಗಾಲ ತುಂಬಿ ಹರಿಯುವಂಥದ್ದು, ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ಜೋರ್ದಾರ್ ಮಳೆ ಆಯ್ತಪ್ಪ ಅಂದ್ರೆ ಮುಗಿದೋಗಿ ಬಿಡ್ತು. ಹೀಗಾಗಿ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಆಡಳಿತನ ಕಾರಣ. ಇವತ್ತು ನಾವು ಮನೆ ಕಟ್ಟಿಕೊಳ್ತೀವಿ, ಹಾಗೆ ಮತ್ತು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈಗ ನಮ್ಮ ಡಿ ಸಿ ಅವ್ರಿಗೂ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಜೊತೆಗೆ ಉಸ್ತುವಾರಿಗಳು ಕೊಡ್ತಾ ಇರ್ತಾರೆ, ಮತ್ತೆಲ್ಲ ಶಾಸಕರು ಕೊಡ್ತಾ ಇರ್ತಾರೆ. ಯಾವಾಗಿದು ಎಲ್ಲಿವರೆಗೆ ಮಳೆ ಬಂದ ಹೊಳೆ ಇಳಿಯುವರೆಗೆ, ಇಳಿದ ಮಾತು ನಾ ಯಾರೋ ನೀ ಯಾರೋ ಹಿಂಗೆಲ್ಲ. ಎಲೆಕ್ಷನ್ ಸಮಯದಲ್ಲೂ ದೊಡ್ಡ ದೊಡ್ಡ ಆಶ್ವಾಸನೆ ಕೊಟ್ಟೇ ಕೊಡೋದು, ಬಡತನ ಹೋಗಿಸ್ತೀವಿ, ಎಲ್ಲ ಗ್ಯಾರಂಟಿ ಕೊಡ್ತೀವಿ, ನಿಮ್ಗೆ ಉದ್ಯೋಗ ಕೊಡ್ತೀವಿ ಹೇಳೋರಿ. ಕಳೆದ 75 ವರ್ಷಗಳಿಂದ ಎಲ್ಲರೂ ಇದನ್ನ ಮಾಡಿದರು. BJP ಇದನ್ನ ಮಾಡಿದ. ಒಂದು ಕಾಲಕ್ಕೆ BJP ಅಧಿಕಾರದಲ್ಲಿದ್ದಾಗ ಇದೊಂದು ಏನೋ ಒಳ್ಳೆ ಕೆಲಸ ಮಾಡ್ತದೆ, ಸ್ವದೇಶಿ ಮೂವ್ಮೆಂಟ್ ಮಾಡ್ತದೆ, ಹಾಗೆ ಹೀಗೆ ಅನೇಕ ಕಲಿಸ್ಕೊಂಡಿದ್ವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ RSS ಅಂತ ಒಂದು ಫಿಕ್ಸ್ ದೇಶಭಕ್ತಿ ಒಂದು ಸಂಘಟನೆ